ಲವ್ ಮಾಕ್ಟೇಲ್ 3 ಸಿನಿಮಾ ದುರಂಧರ್ ಎದುರುಗಡೆ ಬಂದಿರುವಂಥದ್ದು. ದುರಂಧರ್ 2 ತನ್ನ ಅಟ್ಟಹಾಸವನ್ನು ಬಾಕ್ಸ್ ಆಫೀಸ್ನಲ್ಲಿ ಮುಂದುವರಿಸಿರುವಂಥದ್ದು. ಇದರ ನಡುವೆ ಕನ್ನಡದ ಲವ್ ಮಾಕ್ಟೇಲ್ 3 ಚಿತ್ರ ಓಡ್ತಾ ಇದೆ, ತನ್ನದೇ ಆದ ಧಾಟಿಯಲ್ಲಿ ಜನರನ್ನು ಸೆಳೀತಾ ಇದೆ. ಸೊ ಆ ಥರದ ಸಿನಿಮಾದ ಒಟ್ಟು ಥಿಯೇಟರ್ ಲೆಕ್ಕ ಅಂತ ಬಂದರೆ 100 ಥಿಯೇಟ್ರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು. ಸೊ ಕಲೆಕ್ಷನ್ ಅಂತ ಬಂದಾಗ ಆ್ಯಾವ್ರೇಜ್ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಆದರೆ ಡಾರ್ಲಿಂಗ್ ಕೃಷ್ಣ ಏನಿದ್ದಾರೆ ಇವರು ಈ ಸಿನಿಮಾದ ಕಲೆಕ್ಷನ್ ಬಗ್ಗೆ ಕೇಳಿದಂಥ ಪ್ರಶ್ನೆಗಳಿಗೆ ಕಲೆಕ್ಷನ್ ರಿಪೋರ್ಟ್ ಬರಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಸೊ ಕನ್ನಡಿಗರು ಒಂದು ಒಳ್ಳೆಯ ಸಿನಿಮಾನ ಕೈ ಹಿಡಿದಿದ್ದಾರೆ. ಸೊ ಒಳ್ಳೆಯ ಸಿನಿಮಾ ಕೊಡುವ ಪ್ರಯತ್ನ ನಾವು ಮಾಡಿದ್ದೀವಿ. ಸೊ ಹೀಗೆ ಸಿನಿಮಾ ಹೋಗ್ತಿದೆ ಅನ್ನೋ ಅರ್ಥದಲ್ಲಿ ಡಾರ್ಲಿಂಗ್ ಕೃಷ್ಣ ಹೇಳ್ತಾರೆ. ಹಾಗೆಯೇ ಖುಷಿಯಾಗೂ ಇದ್ದಾರೆ ಅವರ ಈ ಒಂದು ಸಿನಿಮಾ ಬಂದಿದ್ದಕ್ಕೆ. ಹಾಗೆಯೇ ದುರಂಧರ್ ಎದುರುಗಡೆ ಬಂದಿದ್ರಿ, ಏನು ಹೇಳ್ತೀರಿ ಅಂತ ಕೇಳುವಂಥ ಪ್ರಶ್ನೆಗೂ ಕೂಡ ಅವರು ಸ್ಮೈಲಲ್ಲಿ ಉತ್ತರ ಕೊಡ್ತಾರೆ. ಸೊ ಈ ಥರದ ವಿಚಾರಗಳು ಲವ್ ಮಾಕ್ಟೇಲ್ 3 ಸಿನಿಮಾಕ್ಕೆ ಸಂಬಂಧಪಟ್ಟಂಗೆ. ಇನ್ನು ದುರಂಧರ್ 2 ಸಿನಿಮಾದ ಕಲೆಕ್ಷನ್ ಮೊದಲ ದಿನ 102.55 ಕೋಟಿ ಆಗಿತ್ತು, ಎರಡನೇ ದಿನ 80.72 ಕೋಟಿ ಆಗಿತ್ತು, ಮೂರನೇ ದಿನ 113 ಕೋಟಿ ಆಗಿತ್ತು. ಆದರೆ ನಾಲ್ಕನೇ ದಿನ 114.85 ಕೋಟಿ ಕಲೆಕ್ಷನ್ ಮಾಡಿರುವಂಥದ್ದು. ಇನ್ನು ಐದನೇ ದಿನ ಅಂದರೆ ಮಂಡೇ ಯಾವ ಥರದ ಕಲೆಕ್ಷನ್ ಆಗುತ್ತೆ ಅನ್ನುವಂಥ ಕುತೂಹಲ ಇದೆ. ಯಾಕಂದರೆ ಮಂಡೇ ಪಕ್ಕ ರಿಪೋರ್ಟ್ ಗೊತ್ತಾಗುತ್ತೆ. ಒಂದು ಸಿನಿಮಾ ನಿಲ್ಲುತ್ತಾ ಅಥವಾ ಬೀಳುತ್ತಾ ಅಥವಾ ಕಳೆದು ಹೋಗುತ್ತಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಅವತ್ತೇ ಸಿಗುವಂಥದ್ದು. ಯಾಕಂದರೆ ಮಂಡೇ ಪಕ್ಕ ರಿಪೋರ್ಟ್ ಸಿಗುವಂಥದ್ದು. ಸೊ ಈ ಎರಡೂ ಸಿನಿಮಾಗೆ ಸಂಬಂಧಪಟ್ಟಾಗೆ ಮಂಡೆಯ ರಿಪೋರ್ಟ್ ಬಗ್ಗೆ ಒಂದು ಕುತೂಹಲ ಇದ್ದೇ ಇದೆ. ಇನ್ನು ಬೇರೆ ಬೇರೆ ಸಿನಿಮಾಗಳು ಅಂತ ಬಂದಾಗ, ದೊಡ್ಡ ಸಿನಿಮಾ ಅಂತಂದು ಬಂದರೆ ಬಾಹುಬಲಿ ಸಿನಿಮಾದ ಎದುರು ಕನ್ನಡದ ರಂಗಿತರಂಗ ಬಂದಿತ್ತು. ಪೊನ್ನಿಯಿನ್ ಸೆಲ್ವನ್ ಸಿನಿಮಾ ಏನಿದೆ ಅದರ ಎದುರುಗಡೆ ಕನ್ನಡದ ಕಾಂತಾರ ಬಂದಿತ್ತು. ದುರಂಧರ್ 2 ಎದುರುಗಡೆ ಕನ್ನಡದ ಲವ್ ಮಾಕ್ಟೇಲ್ 3 ಚಿತ್ರ ಬಂದು ತನ್ನ ಓಟವನ್ನು ಮುಂದುವರಿಸಿದೆ. ಸೊ ಮತ್ತಷ್ಟು ಇನ್ನಷ್ಟು ಇರುತ್ತೆ, ಕೊಡ್ತಾನೆ ಇರ್ತೀನಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.